ಮನೆ ಬಾಗ್ಲಲ್ಲಿ ಈ ತರ ರಂಗೋಲಿ ನೋಡ್ಬೇಕಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಮಾವ ಮನೆ ಹತ್ರ ನಮ್ಮ ಮಾವ ರಿಲೇಷನ್ ಅವರೊಬ್ರು ಮನೆ ದೇವ್ರನ್ನ ಕರೆಸ್ತಾ ಇದ್ರು. ಸೊ ಮತ್ತೆ ಫಂಕ್ಷನ್ ಕೂಡ ಇತ್ತು, ಹಾಗಾಗಿ ಬೇಗ ಹೋಗ್ಬೇಕು ಅಂತೇಳಿ ಬೆಳಗ್ಗೆನೆ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ದನು ಹೊರಟಿದ್ದೀವಿ. ಇನ್ನು ಬೆಳಗ್ಗೆ ಹೋಗಿದ ತಕ್ಷಣನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ಮಮ್ಮಿ ಮನೆಗೆ ಹೋಗ್ಬೇಕಿತ್ತು ಅಂತೇಳಿ ರೆಡಿ ಆಗ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ನಮ್ಮ ಅತ್ತೆ ಮನೆಗೆ ಬಂದ ಮೇಲೆ ಗೊತ್ತಾಯ್ತು, ನಮ್ಮ ಮಾವ ಇದ್ದವರು ಸಂಜೆ ಹಿಂಗೆ ದೇವ್ರ ಎತ್ತುತ್ತಾರಲ್ವಾ, ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಆ ಟೈಮಲ್ಲಿ ಹಿಂಗೆ ನಮ್ಮ ಮನೆಗೆ ಬಂದ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗುತ್ತೆ ಅಂತಂದ್ರು. ಸರಿ ಆಯ್ತು ಅಂತೇಳಿ ಯಾರ ಮನೇಲಿ ಫಂಕ್ಷನ್ ಇತ್ತಲ್ವಾ, ಅಂದ್ರೆ ದೇವ್ರನ್ನ ಯಾರ ಮನೆಗೆ ಕರೆದಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇವಾಗ ಒಂದು 4-4:15 ಹಂಗೆ ನಮ್ಮ ಮನೆ ಹತ್ರ ಕೂಡ ದೇವ್ರನ್ನ ಬಂದಿದೆ. ಇನ್ನು ನಾವು ನಮ್ಮ ಮನೆ ಹತ್ರ ಈ ಚಿಕ್ಕ ದೇವಸ್ಥಾನನ ನಮ್ಮ ಎತ್ತಿನಳ್ಳಿ ಮಾರಮ್ಮನ ಹೆಸರಲ್ಲಿ ನಾವು ಪೂಜೆ ಮಾಡೋದು. ಸೊ ಹಂಗಾಗಿ ಅಲ್ಲಿ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತೇಳಿ ಹಲಸಿನಣ್ಣು ಹಾಕ್ಬಿಟ್ಟು ಅವಲಕ್ಕಿ ಪ್ರಸಾದ ಕೂಡ ಮಾಡಿದ್ವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಅಮ್ಮ ಮನೆಗೆ ಬಂದ್ವಿ. ಬಿಕಾಸ್ ನಾಳೆಯಿಂದ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದು ಸಾಟರ್ಡೆ ನೈಟ್ ಬಂದ್ಬಿಟ್ಟು ಸಂಡೇ ಬೆಳಗ್ಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಒಂಥರ ಸಮಾಧಾನ ಇರುತ್ತೆ ಅಂತೇಳಿ ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲಿ ಪೂಜೆ ಹತ್ರ ಹೋಗ್ಬೇಕಾಗಿದ್ದ ಕಾರಣ ಸರಿ ಆಯ್ತು ಸಂಡೇನೆ ಹೋಗೋಣ ಅಂತೇಳಿ ಸಂಡೇ ನೈಟ್ ಆಯ್ತು ಬಂದಿದ್ದು.